ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮಾರ್ಚ್ 28, 2026ರಂದು ಹೊಸ ರೆನಾಲ್ಟ್ ಡಸ್ಟರ್ನ ಅದ್ದೂರಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿ ಜಿಎಸ್ ಸೋಮಶೇಖರ್, ಕೆಜಿಎಸ್ ಉಪಾಯುಕ್ತರು, ಕಂದಾಯ, ಮೈಸೂರು ನಗರ ನಿಗಮ, ಕಾಂತರಾಜ ರಸ್, ಚೇತನ್ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸ್ಥಳ ವಿಧಾತ್ರಿ ಮೋಟರ್ಸ್, ಹಿಂಕಲ್ ರಸ್ತೆ, ಮೈಸೂರು. ಚೇತನ್ ಅಂತ ನನ್ನ ಬಿಸ್ನೆಸ್ ಇಲ್ಲಿ ವಿಧಾತ್ರಿ ಮೋಟರ್ಸ್. ನಾವು ಡಸ್ಟರ್ಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನಿಮಗೆಲ್ಲ ಚೆನ್ನಾಗಿ ಗೊತ್ತು. ಬರೀ ಡಸ್ಟರ್ ಬರೀ ಗಾಡಿ ಅಲ್ಲ, ಇಟ್ಸ್ ಅ ಬ್ರ್ಯಾಂಡ್. ಓಕೆ, ನಮಗೆ ಇಂಟ್ರಡಕ್ಷನ್ ಆಗಿರೋದು 10.49 ಲ್ಯಾಕ್ಸಿಂದ ಸ್ಟಾರ್ಟ್ ಆಗುತ್ತೆ. ಬಟ್ ಯಾರೆಲ್ಲ ಕಸ್ಟಮರ್ಸ್ 31 ಮಾರ್ಚ್ ಒಳಗೆ ಬುಕ್ ಮಾಡ್ತಾರೆ ಅವ್ರಿಗೆ 10.29 ಲ್ಯಾಕ್ಸ್ಗೆ ಈ ವೆಹಿಕಲ್ ಸಿಗ್ತಾ ಇದೆ. ಅವರಿಗೆ ಆರ್ ಪಾಸ್ ಹೋಲ್ಡರ್ಸ್ ಅಂತ ನಾವು ಹೇಳ್ತೀವಿ. ಆರ್ ಪಾಸ್ ಹೋಲ್ಡರ್ಸ್ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಇಂಟ್ರಡಕ್ಷನ್ ಪ್ರೈಸ್ ಏನಿದೆ 10.28 ಲ್ಯಾಕ್ಸ್ಗೆ ಪ್ರೈಸ್ ಸಿಗುತ್ತೆ, ಪ್ಲಸ್ ಗಾಡಿ ಬೇಗ ಸಿಗುತ್ತೆ. ಇನ್ನು ನಾವು ವೆಹಿಕಲ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸುಮಾರು ಫೀಚರ್ಸ್ಗಳಿದೆ. ಇದು ಸೇಫ್ಟಿ ಫೀಚರ್ಸ್ ಅಂತ ಹೇಳಿದ್ರೆ 35 ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ಸ್ ಪ್ಲಸ್ 17 ಅಡಾಸ್ ಸೇಫ್ಟಿ ಫೀಚರ್ಸ್ಗಳಿದೆ. ಆಮೇಲೆ ಗ್ರೌಂಡ್ ಕ್ಲಿಯರ್ಸ್ ಬಂದು 212 ಗ್ರೌಂಡ್ ಕ್ಲಿಯರ್ಸ್ ಬಂದಿದೆ. ಅಪ್ ಟು 700 ಲೀಟರ್ಸ್ ಬೂಟ್ ಸ್ಪೇಸ್ ಇದೆ. ಒಳಗೆ ಇಂಟೀರಿಯರ್ಸ್ ತುಂಬಾ ಪ್ರೀಮಿಯಮ್ ಆಗಿದೆ. ಪ್ಲಸ್ 10.1 ಟಚ್ ಸ್ಕ್ರೀನ್ ವಿತ್ ಗೂಗಲ್ ಅಸಿಸ್ಟ್ ಇದೆ. ಆ್ಯಂಡ್ ಇದರಲ್ಲಿ ಫಸ್ಟ್ ಟೈಮ್ ನಮ್ಮಲ್ಲಿ ಪ್ಯಾನರಾಮಿಕ್ ಸನ್ರೂಫ್ ಇರಲ್ಲ, ಪ್ಯಾನರಾಮಿಕ್ ಸನ್ರೂಫ್ ಕೊಟ್ಟಿದ್ದಾರೆ. LED, DRS ಅಟ್ರಾಕ್ಟಿವ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮೋರ್ ದೆನ್ ಹ್ಯಾಪಿ. ಸೊ ಇವತ್ತಿಗೆ 100 ಬುಕ್ಕಿಂಗ್ ಆಗಿದೆ. ಸೊ ನಮ್ಮ ವೆಹಿಕಲ್ಲು ಮೈಸೂರು ಮಂಡ್ಯ ಶೋರೂಮಲ್ಲಿ ವೆಹಿಕಲ್ ಡಿಸ್ಪ್ಲೇ ಇದೆ, ಟೆಸ್ಟ್ ಡ್ರೈವ್ ಮಾಡ್ಬೋದು. ಯಾರೆಲ್ಲ ಬುಕ್ ಮಾಡ್ಬೇಕು ಅಂದ್ಕೊಂಡಿದ್ದೆ 31 ಒಳಗೆ ಬುಕ್ ಮಾಡಿ ಆರ್ ಪಾಸ್ ಹೋಲ್ಡರ್ಸ್ ನೀವಾಗಿ. ಥ್ಯಾಂಕ್ ಯು ಸರ್. ಗೆಸ್ಟ್ ಇವತ್ತು ನಮ್ಮ ಚೀಫ್ ಗೆಸ್ಟ್ ಸೋಮಶೇಖರ್ ಅಂತ ಮೈಸೂರು ಕಾರ್ಪೊರೇಷನ್ ಡೆಪ್ಟಿ ಕಮಿಷನರ್ ಬಂದಿದ್ದರು, ರೆವಿನ್ಯೂ ಡಿಪಾರ್ಟ್ಮೆಂಟ್. ಅದಲ್ಲದೆ ನಮ್ಮ MD ಚೇರ್ಮನ್ ಆದ ಮಿಸ್ಟರ್ ಕಾಂತರಾಜ್ ಸರ್ ಅವರಿದ್ರು, ಅಂಡ್ ನಮ್ಮ ಸಹೋದ್ಯೋಗಿಗಳೆಲ್ಲ. ಸೊ ಯಾರು ಪರ್ಚೇಸ್ ಮಾಡ್ಕೊಂಡು ಕಾರು ಆಗಿದೆ, ಸೇಲ್ ಆಗಿದೆಯಾ? ಸೇಲ್ 100+ ಬುಕ್ಕಿಂಗ್ ಆಲ್ರೆಡಿ ಆಗಿದೆ ಸರ್. ನಾವಿದು ಡೆಲಿವರಿ ಕೂಡ ಸ್ಟಾರ್ಟ್ ಮಾಡಿಲ್ಲ. ಸೊ ಬುಕ್ಕಿಂಗ್ ಓಪನ್ ಮಾಡಿ 3-4 ಡೇಸ್ಗೆ 100 ಬುಕ್ಕಿಂಗ್ಸ್ ಆಗಿದೆ. ಇನ್ನೂ ಸುಮಾರು ಜನ ಕಸ್ಟಮರ್ಸ್ ವೆಯ್ಟಿಂಗಲ್ಲಿ ಇದ್ದಾರೆ. ಸೊ ಇನ್ನು ಕಮ್ಮಿಂಗ್ ಡೇಸಲ್ಲಿ ವಿ ಎಕ್ಸ್ಪೆಕ್ಟೆಡ್ ಮೋರ್ ದೆನ್ 500 ಬುಕ್ಕಿಂಗ್ಸ್ ಅಂತ ಅನಿಸುತ್ತೆ. ಸೊ ವೆಹಿಕಲ್ಸ್ ಒನ್ಸ್ ಡೆಲಿವರಿ ಕೂಡ ಸ್ಟಾರ್ಟ್ ಮಾಡಿದ್ಮೇಲೆ ನಮಗೆ ಗೊತ್ತಾಗುತ್ತೆ. ಹೈಬ್ರಿಡ್ ಬಂದು ನಮಗೆ ದೀಪಾವಳಿ ಎಷ್ಟೊತ್ತಿಗೆ ಸಿಗುತ್ತೆ. ಒಂದು 1.8 ಲೀಟರ್ ಸ್ಟ್ರಾಂಗ್ ಹೈಬ್ರಿಡ್ ವೆಹಿಕಲ್ಸ್ ಇದೆ. ನಮ್ಮಲ್ಲಿ 3 ಇಂಜಿನ್ ಆಪ್ಷನ್ ಇದೆ. 1 ಲೀಟರ್ ಟರ್ಬೋ, 1.3 ಲೀಟರ್ ಟರ್ಬೋ ಪ್ಲಸ್ ಹೈಬ್ರಿಡ್ ದೀಪಾವಳಿ ಎಷ್ಟು ಸಾಗುತ್ತೆ. ಥ್ಯಾಂಕ್ ಯು. Chief guest for the day, Mr. Somshekhar, Deputy Commissioner of Revenue, Mysore City Corporation. Dear customers, people from the press, my team, a very warm welcome to the launch of our new Duster. Duster has always been an iconic product. So it's been 14 years since we all saw Duster. So when it was launched in 2012, Renault was not at all known in India. Even though we used to tell customers that okay, we are dealers for Renault, people used to blink their eyes. What? So our Duster company now. So Duster was such an iconic product which changed the overall landscape of SUV market in India, I would say. When Duster was launched, it was a segment breaker. Okay, this is the first product which came as a SUV which was affordable, which had great handling, and of course people like the style of the product. Before moving into the product, let us understand the legacy of our Renault brand. Renault carries 128 years of existing history, and this brand is the second oldest car manufacturer in the world. And Duster is a segment creator car in India. This Duster is not just a car; it is a brand. Because we have 2 lakh plus happy customers in India and 18 lakh plus happy customers across the globe. ಮಾಡಲಿಕ್ಕೆ ಗೆಸ್ಟ್ ಕರೆದಾಗ ತುಂಬ ಖುಷಿಯಿಂದ ಬಂದೆ. ಕಾರಣ ನಾನು ಕೂಡ 10 ವರ್ಷದಿಂದ ರೆಸ್ಟೋರೆಂಟ್ ಇಟ್ಕೊಂಡಂಥ ಒನ್ ಆಫ್ ದಿ ಓನರ್ ಆಗಿದೆ. ಯಾಕೆಂದರೆ 2012 ಲಾಂಚ್ ಆದಾಗ ಬಹುಶಃ ತುಂಬ ಕಡಿಮೆ ಅವಧಿಯಲ್ಲಿ 23% ಮಾರ್ಕೆಟ್ ಶೇರ್ ಇನ್ ಇಂಡಿಯಾ ಮಾಡಿದಂಥ ಕಾರ್ ಯಾವ್ದಾದ್ರು ಇದ್ದರೆ ಇದು ಡಸ್ಟರ್ ಮಾತ್ರ. ಮತ್ತು ಈಗ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಕಾಂತರಾಜ್ ಸರ್ ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು. ನಾವೆಲ್ಲ ಯಾವುದೇ ಫೀಚರ್ಸನ್ನ ಟಿವಿನಲ್ಲಿ ನೋಡೋದಕ್ಕೂ ಲೈವ್ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೂ ತುಂಬ ಕಷ್ಟ ಇರುತ್ತೆ. ಯಾಕಂದ್ರೆ ನಾವೆಲ್ಲ ಬೇರೆ ಬೇರೆ ಕಡೆಯಿಂದ ಬಂದಿದ್ವಿ. ಮನುಷ್ಯನ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಏನಂದರೆ ನನ್ನ ಪ್ರಕಾರ ಇನ್ವೆನ್ಷನ್ ಆಫ್ ವೀಲ್. ಚಕ್ರ ಕಂಡಿದ್ದ ಹೋಗಿದ್ರೆ, ಮೂವ್ಮೆಂಟ್ ಇದ್ದ ಹೋಗಿದ್ರೆ ನಾವು ನೀವೆಲ್ಲ ಮೀಟ್ ಮಾಡ್ತಾ ಇರಲಿಲ್ಲ. ಹಾಗಾಗಿ ಈ ಒಂದು ಕಾರನ್ನ ಇವತ್ತು
ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಬಹಳ ಖುಷಿ ಆಗ್ತಿದೆ. ನಾನು ರೆನೋ ಕುಟುಂಬದ ಸದಸ್ಯ, ಆದರೆ ಡಸ್ಟರ್ ಕುಟುಂಬದ ಸದಸ್ಯ ಅಲ್ಲ. ನನ್ನ ಮೊದಲನೇ ರೆನೋ ಕಾರು 2016 ಇಸ್ವಿಯಲ್ಲಿ ರೆನೋ ಲಾಡ್ಜ್. ಒಮ್ಮೆ ಬೇರೆ ಯಾವುದೋ ಕಾರ್ ನೋಡ್ಲಿಕ್ಕೆ ಬಂದೆ, SUV ಅಂತ ಕರ್ಸ್ಕೊಳ್ತಾ ಇದ್ದಂತ ಕಾರ್ ಅದು. ಅದನ್ನ ತಗೊಳ್ಳಿಕ್ಕೆ ಇದೇ ರಸ್ತೆಯಲ್ಲಿ ಬಂದವನು ನಿಂತಿದ್ದೊಂದು ಲಾಡ್ಜಿಯನ್ನು ನೋಡಿದೆ. ದೊಡ್ಡದಾಗಿ ಕಾಣ್ತು ಕಾರು, 7 ಸೀಟ್ ಇತ್ತು. ರೆನೋ ಬಗ್ಗೆ ಒಂದು ಒಲವಿತ್ತು, ಯಾಕೆಂದ್ರೆ 12ನೇ ಇಸ್ವಿಯಲ್ಲಿ ಡಸ್ಟರ್ನ ನೋಡಿದ್ದೆ ಬಂದು. ಕಾರಣಾಂತರದಿಂದ ಆ ಗಾಡಿನ ತೊಗೊಳಕ್ಕಾಗಿರಲಿಲ್ಲ. ನನಗೊಂದು ಯುಟಿಲಿಟಿ ವೆಹಿಕಲ್ ಬೇಕಿತ್ತು, ಮತ್ತೆ ಅದರ ರೆಗರ್ನೆಸ್ ಬೇಕಿತ್ತು, ಅದರದ್ದೇ ಒಂದು ಇಮೇಜ್ ಬೇಕಿತ್ತು. ಬಂದೆ, ನೋಡಿದೆ, ರೆನೋ ಕುಟುಂಬದ ಒಂದು ಕಾರು ಲಾಡ್ಜಿಯನ್ನು ನೋಡಿ ಅದನ್ನು ಡ್ರೈವ್ ಮಾಡಿ ಬಹಳ ಆಸೆ ಆಯಿತು. ಸುಮಾರು ಕೆಲವೊಂದು ವರ್ಡ್ ಹೇಳ್ತಾರೆ, ಬಿಹೈಂಡ್ ದ ವೀಲ್ ಅಂತ. ಅಂದ್ರೆ ಡ್ರೈವರ್ಸ್ ಬ್ರೇಕ್ ತಗೊಳ್ಬೇಕಂತ ಒಂದು ಆಸೆ ಇದ್ರೆ ಸ್ಟೇರಿಂಗ್ ಹಿಂದೆ ಕೂತ್ಕೋಬೇಕು, ಬಿಹೈಂಡ್ ದ ವೀಲ್ ಅದನ್ನು ಹೇಳ್ತಾರೆ. ಲಾಡ್ಜಿ ಓಡಿಸಿದಾಗ ಎನಿಸ್ತು ಆನ್ ದ ವೀಲ್. ಬಿಹೈಂಡ್ ದ ವೀಲ್ ಗಿಂತ ಒಂದು ಹೆಚ್ಚು. ಬಿಹೈಂಡ್ ದ ವೀಲ್ ಬರೀ ಡ್ರೈವರ್ಗೆ ಅಷ್ಟೇ. ಆನ್ ದ ವೀಲ್ ಅದ್ರ ಸಸ್ಪೆನ್ಷನ್, ಅದ್ರ ರೈಡ್ ಕಂಫರ್ಟ್ ಅದೆಲ್ಲ ನೋಡಿದಾಗ ಇದು ಒಂದು ತುಂಬಾ ಚೆನ್ನಾಗಿರುವಂತ ಗಾಡಿ, ರೆನೋ ಕುಟುಂಬದ ಒಂದು ಒಳ್ಳೆ ಕಾರು ತಗೋಣ ಅಂತ ಹೇಳಿ ಒಂದು ಕಾರ್ನ ತಗೊಂಡೆ. 110 PS in diesel. I have done about 2 lakh kilometers in the older vehicle and about 1.2 lakhs in the new version. So I am very glad that I was waiting for this, and I am more eager to see the hybrid of this version of this vehicle. And such an emotional welcome, emotional reception and whatnot. And I am very proud to say that I have got 2 blisters now in my at home. And I don't find reason why should I change now. I am searching for a reason why I should change from my previous version to this, because it is the condition of the previous versions. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ.